ನಿಮ್ಮ ಸ್ಕೆಡ್ಯೂಲ್ ಇಷ್ಟೊಂದು ಬ್ಯುಸಿ ಇರುವಾಗ ನಮ್ಮ ಟೀಚರ್ಗೆ ಅಂದರೆ ನಮ್ಮ ಜಾನಕಿ ಅವ್ರಿಗೆ ವಿಶ್ ಮಾಡೋಕೆ ಬಂದಿದ್ದೀರಲ್ಲ, ನಿಮ್ಮ ಟೈಮ್ ವೇಸ್ಟ್ ಆಗಲ್ವಾ ಸರ್? ಯಾಕ್ರಿ ಅವ್ನ ಕಂಡ್ರೆ ನಿಮ್ಗೆ ಇಷ್ಟ ಇಲ್ವಾ? ಹೊಡಿ ಒಂಬತ್ ಮುಗುಳು ನಗೆಯೇನೇ ಹೇಳು, ಮುಗುಳು ನಗೆಯೇನೇ ಹೇಳು. ಸರ್ದವ ನೀನಾ? ನಾನೇ ಕನ್ಲ, ಇನ್ಯಾರು ಅಂದ್ಕೊಂಡೆ? ನಾನೇನೋ ಚಣ್ಣ ಅಂತ ಶಬ್ದ ಕೇಳ್ತಿದೆ ಅಂದರೆ ನೀನೇನು ಸರ್ದವ ಹಿಂಗೆ ಬಂದು ದಿಗ್ಲಿಕ್ಬಿಟ್ಟಲ್ಲ? ಓ ಕೇಳಿಸ್ತೈತೆ ಬಾಸ್ನ ಕರ್ಕೊಂಡು ಬಂದು ನಿನ್ನ ಕೋಣೆಗೆ ಬಿಟ್ಟರೆ ಚೆನ್ ಅಂತ ಕೇಳಿಸ್ತೈತೆ. ಎದ್ದೇಳು, ಆಗಲೇ ತಡ ಆಯಿತು. ಅಲ್ಲ ಸರ್ದವ, ನೀನು ಹೆಂಗೆ ಬಂದೆ ಇಲ್ಲಿಗೆ? ಇದೇನು ಪ್ರಶ್ನೆ ಅಂತ ಕೇಳ್ತೀಯಲ್ಲ ನೀನು? ನಿನ್ನ ಕೋಣೆ ಏನು ಕಾಶ್ಮೀರದಾಗೈತಾ? ಹೆಂಗೆ ಬಂದೆ ಅಂತ ಕೇಳ್ತಾನೆ ಪೆದ್ದು ಪೈಲ್ವಾನ. ಬಿರ್ನೆ ಎದ್ದೇಳು, ಗಲ್ಡಿಗೆ ಒತ್ತಾಯ್ತು. ಹೇಳು. ಅಲ್ಲ, ಜಾನಕಿ ಅವ್ರನ್ನ ನೋಡ್ಕೊಂತಾನೆ ನಾನು ಕಣ್ಮುಚ್ಚಿದ್ದು. ಅದಂಗೆ ಆಟಪಿರ್ನೆ ಸಾರ್ದವ ಬಂದ್ಬಿಟ್ರು. ಇದೊಳ್ಳೆ ಮಾಯಾ ಮ್ಯಾಜಿಕ್ ಇದ್ದಂಗೆ ಐತೆ. ಈಗಲಾದ್ರೂ ಕೆಳಗೆ ಹೋಗಿ ಜಾನಕಿ ಅವ್ರನ್ನ ನೋಡಬೇಕು. ಏನ್ಲ ಇನ್ನು ಆಲಸೆ ಹೋಗಿಲ್ವಾ? ಎಲ್ಲೋ ಬೆಪ್ಪೆ ಅಂತ ನೋಡ್ಕೊಂಡು ನಿಂತಿದ್ಯಲ್ಲ? ಸರ್ದವ, ಹಾಲು ನಿನ್ನೆ ತಂದ? ಇನ್ನೇನು ಮತ್ತೆ, ಯಾರು ತರಬೇಕಿತ್ತು? ತಕ ಕೊಡಿ. ಎಲ್ಲೋದ್ರು ಜಾನಕಿ ಅವರು? ಅಪ್ಪಯ್ಯ, ಏನೆಲ್ಲ ಮಾಡ್ತಿದ್ದೀಯ? ಅದು ಹಂಗೆ ಸುಮ್ಕೆ ವ್ಯಾಯಾಮ ಮಾಡ್ತಿದ್ದೆ. ದಿನ ತಡವಾಗಿ ಎದ್ದೇಳ್ತಿದೀಯ? ಓಡೋಡು, ಸ್ನಾನ ಮಾಡ್ಕ. ಏನ ಓಲಾ ಬಿರ್ನೆ? ಎಲ್ಲಿಗಪ್ಪಯ್ಯ? ಎಲ್ಲ ಇವನ ರಾಮ ನೆಟ್ಟಿಗಿದೆಯಾ ಅಲ್ಲೇನಿಲ್ಲ? ಹ್ಞೂ ಅಪ್ಪಯ್ಯ. ಮತ್ತೆ ಓಡ್ಲಾ ಸ್ನಾನಕ್ಕೆ?
ಏಯ್! ಹ್ಮ್ ಹೋಯ್ತಾ ಇವನೇ ಶಾರದಕ್ಕ ಸ್ವಲ್ಪ ಕಾಫಿ ಕೊಡಿ. ಜಾನಕಿ ಏನಮ್ಮ ಇದು ಇವತ್ತು ಇಷ್ಟೊಂದು ಅವಸರ? ಹ್ಞೂ ಮಾವ, ಪರೀಕ್ಷೆ ಎಲ್ಲ ಶುರುವಾಯ್ತಲ್ಲ, ನಾನು ಬೇರೆ ಎಷ್ಟು ದಿನ ರಜದಲ್ಲಿದ್ದೆ, ಪೆಂಡಿಂಗ್ ಕೆಲಸನೆಲ್ಲ ಮುಗಿಸೋಣ ಅಂತ. ಹೌದಾ? ಸರಿ, ಹಾಗಾದ್ರೆ ಒಂದು ನಿಮಿಷ ಇರು, ರಾಮನ್ ಕರಿತೀನಿ, ಅವ್ನು ಬಿಟ್ಟು ಬರ್ತಾನೆ. ಬೇಡ ಮಾವ, ಅವ್ರು ಆರಾಮಾಗಿ ರೆಡಿ ಆಗಲಿ, ನಾನು ಹೋಗ್ತೀನಿ. ಹಾನು, ನಾನು ಈಗ ಮನೆ ಬಿಟ್ಟಿದ್ದೀನಿ. ಹಾಂ, ಅಲ್ಲೇ ಇರು ಬಂದೆ. ಬರ್ತೀನಿ ಮಾವ, ಬರ್ತೀನಿ ಶಾರದಕ್ಕ. ಹುಷಾರು. ಹಾಂ ಮಾವ. ಶಾರದಕ್ಕ ನೋಡಿದ್ರ ನನ್ನ ಸೊಸೆ ಎಷ್ಟೊಂದು ಚುರುಕು ಅಂತ. ಇಷ್ಟು ಬೇಗ ಎದ್ದು ರೆಡಿಯಾಗಿ ಸ್ಕೂಲಿಗೆ ಹೊಟ್ಬಿಟ್ಟವಳಿ. ನಮ್ಮ ರಾಮ ಪುಣ್ಯ ಮಾಡಿದ್ದ. ಹೌದು ಸಾಹೇಬ್ರೆ. ರಾಮ, ಅತ್ಲಾಗೇನಿಲ್ಲ ನೋಡ್ತಾ ಇದೆಯಾ? ಬಾ ಕುಂತ್ಕೋ, ತಿಂಡಿ ಕೊಡ್ತೀನಿ. ಸರ್ದವ, ಮತ್ತೆ ಆವಾಗಲೇ ಹಾಲು ನೀನೇ ಕೊಟ್ಟೆ, ಇವಾಗ ತಿಂಡಿ ನೀನೇ ಕೊಡ್ತೀಯಾ? ಅದಕ್ಕೇನೀಗ? ಹಂಗಲ್ಲ, ನಿನಗೆ ಯಾಕೆ ಸುಮ್ಕೆ ತೊಂದರೆ ಅಂತ. ಮನೇಲಿ ಬೇರೆ ಯಾರೋ ಜನ ಇಲ್ವೇ? ಮಾಡ್ತಾರೆ ಬಿಡು. ಚುಚ್ಚು ಇದೇನಿಲ್ಲ ಇದು, ದಿಢೀರಂತ ಶಾರದವನ ಮೇಲೆ ಈಟೊಂದು ಕಾಳಜಿ. ಇದೇನು ಸರ್ದವ ಹಿಂಗಂತೀಯ? ದಿಢೀರಂತೇನಿಲ್ಲ, ನಿಂಗೆ ಯಾಕೆ ಸುಮ್ಕೆ ತೊಂದರೆ, ಆರಾಮಾಗಿರೋ ಅಂತ ಹೇಳ್ತಾ ಇವ್ನಿ ಅಷ್ಟಯ್ಯ. ಹೋಗು, ಬೇರೆ ಯಾರನ್ನ ಕಳಿಸು. ಬೇರೆ ಯಾರನ್ನ ಯಾಕ್ಲ ಕಳಿಸ್ಲಿ? ಈ ಶಾರದವ ಇರೋವಾಗ ಕುತ್ಕ. ತಕ್ಕ ಶಾರದವ, ಜಾನಕಿ ಅವ್ರಿಲ್ವಾ? ಅವ್ರನ್ನ ಕಳ್ಸೋದು. ಓ, ಇದೇ ಇಸ್ಯ ನನ್ನ ದೊರೆದು. ಎಂಡ್ರು ಬಂದ್ಮ್ಯಾಕೆ ಈ ಶಾರದವನ ಕೈ ಊಟ ಇಡ್ಸಲ್ಲ ಅನ್ಸ್ತೀಯಾ? ಶಾರದವ ಹಂಗಲ್ಲ. ಅಯ್ಯೋ, ಓಲಿ ಬಿಡತ್ಲಾಗಿ. ಪೆದ್ದ ಪೈಲ್ವನ, ಜಾನಕಿ ಇದ್ದಿದ್ರೆ ನಾನು ಬಂದು ಬಡಿಸ್ತಿದ್ನಿಲ್ಲ. ಅಂದರೆ ಜಾನಕಿ ಈ ಸ್ಕೂಲ್ಗೆ ಹೋಗವ್ರೆ. ಈ ಸ್ಕೂಲ್ಗೆ ಹೊಂಟೋದ್ರ? ಮತ್ತೆ ನಂಗೆ ಹೇಳಲೇ ಇಲ್ಲ. ಸರಿ, ನಾನು ಈಗಲೇ ನೋಡ್ಕೊಬರ್ತೀನಿ. ಕೂತ್ಕೊಳ್ಳ, ತಿನ್ನವ, ಹಂಗೆಲ್ಲ ಎದ್ದೋಬಾರ್ದು. ಹೌದು ಬಾವ, ಶಾರದಕ್ಕ ಹೇಳ್ತಿರೋದು ಸರಿ. ತಿನ್ನೋವಾಗ ಮಧ್ಯದಲ್ಲಿ ಹೇಳ್ಬಾರ್ದು. ನೀವು ತಿನ್ನಿ. ಜಾನಕಿ ಅವ್ರಿಗೆ ಏನು ಅವಸರದ ಕೆಲಸ ಇತ್ತೋ ಏನೋ, ಸ್ಕೂಲ್ ಕೆಲಸ ಅಂದಮೇಲೆ ಹಾಗೆ ಇರುತ್ತೆ. ನೀವದಕ್ಕೆ ರೂಢಿ ಆಗಲೇಬೇಕು. ಆದರೆ ಅದಕ್ಕೆ ನಾನೇ ಹೋಗಿ ಇಸ್ಕೂಲ್ ತಕ್ಕ ಬಿಟ್ಟು ಬರಮ್ಮ ಅನ್ಕೊಂಡಿದ್ದೆ. ಓ, ಆದರೆ ಅವ್ರು ನಿಮಗೆ ಹೇಳ್ದೇನೆ ಹೊರಟೋಗಿದಾರಲ್ಲ ಬಾವ. ಟೀಚರ್ ಅಂದರೆ ಹೀಗೆ, ಅವ್ರಿಗೆ ಮನೆ ಮಂದಿ ಅಷ್ಟೇ ಯಾಕೆ, ಗಂಡ ಕೂಡ ಅವ್ರ ಕೆಲಸದ ಮುಂದೆ ಲೆಕ್ಕನೇ ಇಲ್ಲ. ಅದು ಅಲ್ಲದೆ ಮಾವನವರು ಜಾನಕಿ ಅವ್ರಿಗೆ ಮನೆ ಜವಾಬ್ದಾರಿನ ಕೊಟ್ಟಿದ್ದಾರೆ. ನಾನಾಗಿದ್ದಿದ್ರೆ ಮನೆ ಜವಾಬ್ದಾರಿ ನೋಡ್ಕೊಳ್ತಿದ್ದೆ, ಆಗ ಜಾನಕಿ ಅವರು ನಿಮ್ಮನ್ನ ನೋಡ್ಕೊಳ್ತಿದ್ರು. ಈಗ ಪಾಪ ಅವ್ರನ್ನ ನೀವು ಬೆಳಗ್ಗೆ ಹೊತ್ತು ಮಾತಾಡ್ಸೋದಕ್ಕಾಗುತ್ತೋ ಇಲ್ವೋ? ಸರಿ ಬಾವ, ನೀವು ಆರಾಮಾಗಿ ತಿಂಡಿ ಮಾಡಿ.
ಹಂಗಂದ್ರೆ ಇನ್ಮ್ಯಾಕೆ ಮೇಡಮ್ನ ಸರಿಯಾಗಿ ಮಾತಾಡ್ಸೋಕೆ ಹಾಕಿಲ್ವಾ? ಇಲ್ಲ ಇಲ್ಲ, ಮೇಡಮ್ನ ನೋಡಿದೆ ಮಾತಾಡಿಸ್ದೆ, ನನ್ನ ತಾವಿರೋಕೆ ಹಾಕಿಲ್ಲ. ಲೇ ರಾಮ, ತಿಂಡಿ ತಿನ್ಲಾ? ಏನ್ಲ ಯೋಚನೆ ಮಾಡ್ತಿದ್ಯಾ? ತಿನ್ಲಾ? ರಾಮ, ಅಲ್ಲಕ್ಕಲ್ಲ, ಮೇಡಮ್ನ ನೋಡಬೇಕು ಅನ್ನಿಸ್ತೈತೆ ಅನ್ನೋದೇನೋ ವಾಕೆ. ಆದರೆ ಅವ್ರಿಗೆ ಅದರಿಂದ ತೊಂದರೆ ಆಯ್ತೈತೆ, ಅವ್ರ ಕೆಲ್ಸಕ್ಕೆ ಅಡ್ಡಿ ಆಯ್ತೈತೆ ಅನ್ನೋದೇನಾರ ಯೋಚನೆ ಮಾಡಿದ್ಯಲ್ಲ? ಯಾವಾಗಲೂ ನಿನ್ನ ಬಗ್ಗೆನೇ ಯೋಚನೆ ಮಾಡಿದ್ರೆ ಹೆಂಗೆ? ಸುಮ್ಕೆ ನಿನ್ನ ಕ್ಯಾಮೆ ಏನೋ ಅದನ್ನ ನೋಡ್ಕೊ ಹೋಗು. ಸ್ಕೂಲ್ ತಕ್ಕೋಗಿ ಅವ್ರಿಗೆ ಕಾಟ ಕೊಡಬೇಡ. ರಮಣ, ಏ ರಮಣ, ನಿಂತ್ಕೊ ರಮಣ. ಏನು ರಮಣ, ನಮ್ಮ ಅಂಗಡಿ ಮುಂದ್ಗಡೆ ಹೋದ್ರುವೆ ನೋಡ್ದಂಗೆ ಹೋಯ್ತಿಯಲ್ಲ? ಮದುವೆ ಆದಮೇಲೆ ರಾಮಣ್ಣ ಗೋಪಾಲನ ನೋಡಬಾರ್ದಂತ ರೂಲ್ಸ್ ಆಯ್ತಾ? ಲೇ ಗೋಪಾಲ, ಹಂಗೆಲ್ಲ ಏನಿಲ್ಲಕ್ಕಲ್ಲ, ಹಂಗೆ ಯಾವುದೋ ಯೋಚನೆ ಹೋಯ್ತಾ ಇದ್ದೆ ಅಷ್ಟೇ. ನೀನು ಹೆಂಗಿದ್ಯಾ? ನಂದೇನಣ್ಣ, 1 ಲೀಟ್ರ್ ಬದುಕಿನಾಗೆ 2 ಚಮಚ ಸುಖ, 3 ಚಮಚ ದುಃಖ, ಹಂಗಂಗೆ ನಡೀತೈತೆ. ಸರಿ ಕಲ್ಲ. ಏನು ಸರಿ ರಮಣ, ಮದುವೆನಾಗೂ ನಿಮ್ಮ ತವ ಸರಿಯಾಗಿ ಮಾತಾಡೋಕ್ಕಾಗಲಿಲ್ಲ, ಆಮ್ಯಾಕೂ ನೀವು ಸಿಗಲಿಲ್ಲ. ಹೆಂಗೆ ನಡೀತೈತೆ ನಿಮ್ಮ ಜೀವನ? ನಮ್ದ ಹಂಗಂಗೆ ನಡೀತೈತಲ್ಲ. ಆಯಿತು ಬರೋಣ, ಒಂದು ಕಡಕ್ ಟೀ ಕುಡಿಯುವಂತೆ. ಲೇ, ನಾನು ಟೀ ಕುಡಿಯೋಕ್ಕಿಲ್ಲ ಅಂತ ನಿಂಗೆ ಗೊತ್ತಿಲ್ವೇನ್ಲ? ಸುಮ್ಕಿರಣ, ನಮ್ಮ ತವ ಒಂದು ಹೇಳ್ತೀರಿ, ಹೊತ್ತಿಗೆ ಬಂದರೆ ಅವ್ರ ಹತ್ರನೇ ಒಂದು ಹೇಳ್ತೀರಿ. ಅವತ್ತು ನಾನು ನೋಡಲಿಲ್ವಾ? ಆದ್ರೂ ನಿಮ್ಮ ಲವ್ ಸ್ಟೋರಿ ಶುರುವಾಗಿದ್ದು ನಮ್ಮ ಅಂಗಡಿ ತಾವೇ. ಲವ್ ಏನೆಲ್ಲ ಹೇಳ್ತಿದ್ಯಾ? ಲವ್ ಅಂತೆ, ಹಂಗೆಲ್ಲ ಏನಿಲ್ಲ. ಸುಮ್ಕಿರಣ, ನಂಗೆ ಗೊತ್ತಿಲ್ವಾ? ಆವತ್ತು ನೀನು ಹೊತ್ತಿಗೆ ಅಂಗಡಿ ತಾವ ಬಂದಿದ್ದಾಗ ಹೊತ್ತಿಗೆ ನಿಮ್ಮನ್ನು ನೋಡೋದು, ನೀವು ಹೊತ್ತಿಗೆ ನೋಡೋದು, ಕಣ್ಣು ನೋಡ್ದಾಗೆ ಗೊತ್ತಾಯ್ತಾನೋ. ಹಂಗ ರಾಮಣ್ಣ, ನೀವಿಬ್ರು ಒಂದು ಮಾಡಿದ್ದು ಇದೇ ಟೀ ಅಂಗಡಿ. ಅದು ಸರಿ, ಈಗೇನು ಹತ್ಕೆ ನೋಡಕ್ ಹೋಯ್ತಿದ್ಯಾ? ರಾಮಣ್ಣ, ಏನ್ಲ? ಈಗ ಹತ್ಕೆ ನೋಡಕ್ ಹೋಯ್ತಿದ್ಯಾ ಅಂತ ಕೇಳಿದೆ. ಲೇ, ಈಗ ಯಾಕ್ಲ ಅದನ್ನ ಗೆಪ್ತಿ ಮಾಡ್ತಿದ್ಯಾ? ಕೆಪ್ತಿ ಮಾಡಕ್ಕೆ ನೀನು ಹತ್ಕೆನ ಮರ್ತೋಗಿದ್ಯಾ? ಲೈ, ನೀನು ಸುಮ್ಕಿರ್ಲ. ನಿಂತಾವ್ ಮಾತಾಡ್ತಿದ್ರೆ ನನ್ನಿಂದ ಮೇಡಮಿಗೆ ತೊಂದರೆ ಆಯ್ತೈತೆ. ನಾನು ಬರ್ತೀನಿ ಕಣಪ್ಪ. ಸರಿ, ಬರೋವಾಗ ಹತ್ಕೆ ನೋಟಿ ಕುಡಿಯೋ ಕರ್ಕೊಂಬ. ಇಂಥವ ಗಾಡಿ ನಿಲ್ಸಿದೆ ತೆಪ್ಪಾಗೋಯ್ತು. ಮೇಡಮ್ನ ನೋಡಬೇಕು ಅನ್ನೋ ಆಸೆನ ಇನ್ನೂ ಜಾಸ್ತಿ ಮಾಡ್ಬಿಟ್ಟ. ಬಡ್ಡೆ ಇದ. ಓ ಅಬ್ಬಬ್ಬಾ, ದೊರೆ ಕ್ಯಾಮೆಗೆ ಬರೋ ಸಮಯ ನೋಡ್ರಪ್ಪ. ಅಯ್ಯೋ ದೊರೆ,
ನೀವು ಯಾಕೆ ಬರೋಕ್ಕೆ ಹೋದ್ರಿ? ನಾನು ನಿಮ್ಮ ಆಳಿರ್ನಿಲ್ವೇ, ನಾನು ಎಲ್ಲ ಮಾಡ್ತಿದ್ದೆ. ಅಲ್ಲ ರಾಮಣ್ಣ, ಹಿಂಗೆ ಬೇಕು ಅಂತಲೇ ಹಿಂಗೆ ಮಾಡಿಯಾ ಅಂತ. ನೀನು ಹಿಂಗೆ ಬಂದು ನಿಂತ್ಕೊಂಡಾಗೆಲ್ಲ ಏನೂ ಕೇಳಬಾರ್ದು, ಏನಾನ ಮಾಡ್ಕೊ ಹೋಲಿ ಅಂತ ಅನ್ನಿಸ್ತೈತೆ. ಆದರೆ ಶೋಲ್ಡ್ ಏರಕ್ಕೆ ಹಾಕಿಲ್ಲ. ಏನಾಯ್ತು ಹೇಳೋಣ? ಮಂಜ ಬಾಯ್ಲಿ, ಇವೆರಡಲ್ಲಿ ಯಾವ್ದಾದ್ರು ಮುಟ್ಲಾ? ಲೋ ಬಾರ್ಲಾ, ಇಲ್ಲಿ ಬಾರ್ಲಾ, ಸುಮ್ಕೆ ಇವೆರಡಲ್ಲಿ ಯಾವ್ದಾದ್ರು ಮುಟ್ಟು. ಏನಿದು ಇವತ್ತು ಕ್ಯಾಮೆ ಮಾಡಮ್ಮ ಬೇಡವಾ ಅಂತ ಯೋಚನೆ ಮಾಡ್ತಿದ್ಯಾ? ಸರಿ ಬೇಡ ಬಿಡ್ಲಾ, ನಿಂತವ್ ಕೇಳ್ತೀನಲ್ಲ ನಾನು. ಹಾಂ ಸರಿ ಹೇಳೋಣ. ಸರಿ ತಕೊಂಬಿಟ್ಟು. ಹಾಂ ಅಯ್ಯಯ್ಯೋ ಲೋ, ಇದಾ? ಏನಾಯ್ತಣ್ಣ? ಸರಿ ಇನ್ನೊಂದು ಕಿತ್ತ ಮುಟ್ಟು. ಅಯ್ಯಯ್ಯೋ ಲೋ, ಮತ್ತೆ ಇದೇನಾ? ಅದೇನಂತ ನನ್ನ ಹೇಳ್ಬಿಟ್ಟು ಗಾಬರಿ ಬಿಡು. ನಾನು ಒಳ್ಳೆ ಬಾಂಬ್ ಮಡ್ಗೋರಂಗೆ ಆಡ್ತಿದ್ಯಲ್ಲ. ಲೋ ಏನೂ ಇಲ್ಲಕ್ಕಲ್ಲ, ಈ ಸ್ಕೂಲ್ ತಕ್ಕೋಬಿಟ್ಟು ಮ್ಯಾಡಮ್ನ ನೋಡ್ಕೊಂಬರ್ಲ ಇಲ್ಲ ಬ್ಯಾಡ್ವಾ ಅಂತವ ಭಾರಿ ಕನ್ಫ್ಯೂಸನ್ ಕಲ್ಲ. ಅದಕ್ಕೆ ನೋಡೋಕ್ಕೆ ಕನ್ಫ್ಯೂಸನು ಅಲ್ಲ, ಈಗ ಯಾಕೆ ಅವ್ರನ್ನ ನೋಡಬೇಕು? ಮಂಜ, ಬೆಳಗ್ಗೆಯಿಂದ ಅವ್ರ ತವ ಮಾತಾಡೋಕ್ಕೆ ಆಗಿಲ್ಲ. ಹೊಟ್ಟೆಯಿಂದ ಎದೆ ತನಕ ಏನೋ ಒಂಥರ ಹತ್ತು ಇಳಿದು ಮಾಡ್ತೈತೆ. ಅವ್ರನ್ನ ನೋಡಲೇಬೇಕು ಅನಿಸೈತಕ್ಕಲ್ಲ. ಇದು ನಿರ್ಧಾರ ಮಾಡೋಕ್ಕೆ ಆ ನಮ್ಮ ಕೆಂಪಮ್ಮನ ಥರ ಕಣಿ ಕೇಳಬೇಕಾ? ಪೆದ್ ಪೈಲ್ವಾನಣ್ಣ ನೀನು. ಏಯ್ ಮತ್ತಿನ್ನೇನು ಅನ್ಸಿದ ತಕ್ಷಣ ಒತ್ತಾ ಇರ್ಬೇಕಪ್ಪ. ಅಲ್ಲ ಕಣ್ಲಾ, ಅವರು ತೊಂದರೆ ಹಾಕಿಲ್ವೇನ್ಲ? ಗಂಡು ನೋಡೋದ್ರಾಗ ಏನು ತೊಂದರೆ? ಸುಮ್ಕೆ ಹೋಗೋಣ. ಇಲ್ಲ ಬೇಡ ಬೇಡ. ಸ್ಯಾನ ಗೆಪ್ತಿ ಐತೈತೆ ರಮಣ. ಹ್ಞೂಕಲ್ಲ, ನನಗೆ ಅದಕ್ಕೆ ರಾಗಿ ರೊಟ್ಟಿ ಮಾಡಿದ್ರಲ್ಲ, ಅದು ಗೆಪ್ತಿ ಐತೈತೆ. ನೀವಿಬ್ರು ಇಲ್ಲಿರೋವಾಗ ಅದಕ್ಕೆ ಹೇಳಿ ರುಚಿಯಾಗಿ ಮಾಡಾಕ್ತಿದ್ರು. ಬೊಂಬಾಟ್ಕಣ್ಣು, ನೀನಂತೂ ಸ್ಯಾನೆ ಅದೃಷ್ಟ ಮಾಡಿದ್ಯಾ. ದಿನಾಲು ಒಳ್ಳೊಳ್ಳೆ ಊಟ, ನಿನ್ನ ಮಗುನ ಥರ ನೋಡ್ಕೊಳ್ಳೋಕ್ಕೆ ಅವನಂತ ಅದಕ್ಕೆ ಕರೆಕ್ಟು ಕಣ್ಣು. ಬೆಳಗ್ಗೆಯಿಂದ ಅವರು ನೋಡದೇ ಇದ್ರೆ ಹೊಟ್ಟೆಯಿಂದ ಎದೆ ಗಂಟ ಏನೋ ಹತ್ತು ಇಳ್ದು ಮಾಡೇ ಮಾಡ್ತೈತೆ. ರಾಮ, ಇನ್ನೊಂದು ಕಿತ್ತ ಯೋಚನೆ ಮಾಡ್ಲಾ? ಮೇಡಮ್ನ ನೋಡಕ್ಕಂತ ಹೋಗಿ ಅವ್ರಿಗೇನಾರ ತೊಂದರೆ ಗಿಂದರೆ ಆದರೆ? ಚಾಚೆ, ನೀನು ಯಾಕ್ಲಾ ತೊಂದರೆ ಕೊಡೋಕೋಯ್ತೀಯಾ? ದೂರದಿಂದ ನೋಡ್ಕೊಂಡು ಹಂಗೆ ಓಡ್ ಬಂದ್ಬಿಡು. ಹ್ಞೂ ಹಂಗೆ ಮಾಡಮ್ಮ.